ಮೆಣಸಿನ ಬೀಳೆಲ್ಲ ಎಲ್ಲೋ ಆಗ್ಬಿಟ್ಟು ಹೋಗಕ್ಕೆ ಸ್ಟಾರ್ಟ್ ಆಗಿದೆ. ರೀಪ್ಲಾಂಟ್ ಮಾಡಬೇಕು ಅಂತ ರೆಡಿ ಆಗಿದೆ. ಅವ್ರು ಬೇಡ, ನಾನು ನೋಡೋಣ ಆದಷ್ಟು ಬಳ್ಳಿಗೆ ನೀವು ಉಳಿಸ್ಕೊಡ್ತೀನಿ ಅಂತ ಹೇಳಿದ್ರು. ನಾನು ಅಗ್ರೋಲೈಸ್ ಮತ್ತೆ ಅಗ್ರೋ ಸ್ಮೈಲ್ ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ ಮಾಡಿದ್ದೆ, ಮತ್ತೆ ಇವಾಗ ನಾನು ಮೇನಲ್ಲಿ ಮಾಡಿದ್ದೀನಿ. ಇದು ಸೆಕೆಂಡ್ ಟೈಮ್ ಮಾಡ್ತಾ ಇರೋದು ನಾನು. ಅದೇನು ತುಂಬಾ ಕಾಸ್ಟ್ಲಿ ಆಗಲ್ಲ ನನಗೆ. ಫಸ್ಟ್ ಅಗ್ರೋಲೈಸರ್ ಮಾಡ್ಬಿಟ್ಟು 10 days ಬಿಟ್ಬಿಟ್ಟು ಅಗ್ರೋ ಸ್ಮೈಲ್ ನ ಡ್ರಂಚಿಂಗ್ ಮಾಡ್ತಾ ಇರೋದು ಅಷ್ಟೇ. ಸ್ಪ್ರೇ ಮಾಡೋದು ಒಳ್ಳೇದಂತೆ. ನಾನು ಈ ಸಾರಿ ಸ್ಪ್ರೇ ಮಾಡ್ಬೇಕು ಅಂತ ಇದ್ದೀನಿ. ಇದೆಲ್ಲ ಹಳದಿ ಆಗಿತ್ತು ಸರ್, ಯಾವ್ದೋ ಒಂದು ಡಿಸೀಸ್ ಅಟ್ಯಾಕ್ ಆಗಿ ಹೋಗ್ತಾ ಇತ್ತು ನಮ್ದೆಲ್ಲ. ನಾನೊಂದು 300 ಬೀಳು ರೀಪ್ಲಾಂಟ್ ಮಾಡ್ಬೇಕು ಅಂತಿದ್ದೆ. ಒಂದು 100 ಮಾಡಿದ್ದೆ ಅಷ್ಟೇ. ಇನ್ನೊಂದು 200 ಬೀಳು ನನಗೆ ತುಂಬಾ ಚೆನ್ನಾಗಿ ಹೆಲ್ತಿ ಆಗಿದೆ. ಎಲ್ಲ ಬಳ್ಳಿ ಹಳದಿ ಆಗಿತ್ತು ಸರ್. ಇಲ್ಲಿಂದ ಅಲ್ಲಿವರೆಗೆ ಯಾವ್ದು ಬಳ್ಳಿ ಉಳಿದಿರ್ಲಿಲ್ಲ. ಇನ್ನೂ ಸ್ವಲ್ಪ ಬೇಗ ಕರ್ಕೊಬರ್ಬೇಕಿತ್ತು. ಆ ಪಕ್ಕದ ಹೋಗಿತ್ತು ನೋಡಿ, ಅದೀಗ ಕೆಳಗಡೆಯಿಂದ ಚಿಗುರು ಬಂದು ಮೇಲೆ ಹೋಗ್ತಾ ಇದೆ. ಇದು ಒಂದ್ ಸೈಡ್ ಫುಲ್ ಸತ್ತೋಗಿತ್ತು ಬೀಳು, ನೀವು ಕಾಣುತ್ತೆ. ಅದೆಲ್ಲ ಹೊಸ ಚಿಗುರು ಬರ್ತಾ ಇರೋದು, ಒಳಗಡೆ ಚಿಗುರು ಬರ್ತಾ ಇದೆ. ತುಂಬಾ ಚೆನ್ನಾಗಿ ಆಗಿದೆ ತೋಟ. 100% ಉಳಿಯುತ್ತೆ ಇದನ್ನ ಮಾಡಿದ್ರೆ. ತುಂಬಾ ಖುಷಿ ಆಗುತ್ತೆ ನನಗೆ. ತುಂಬಾ ಒಳ್ಳೇದು ಇದು. ನಮ್ಮ ತೋಟದ ಬೀಳೆಲ್ಲ ಉಳಿದಿದೆ ಸ್ವಲ್ಪ ಈಗ ಇವಾಗ ಇದನ್ನ ಮಾಡಿದ್ಮೇಲೆ.